ಆಪರೇಷನ್ ಸಿಂಧೂರದ ಬಗ್ಗೆ ಎಲ್ಲರಿಗೂ ಕೂಡ ಏನು ಎತ್ತ ಅನ್ನುವಂಥ ಮಾಹಿತಿ ಒಂದಿಷ್ಟಿತ್ತು. ಆದರೆ ಡೀಟೇಲ್ ಆಗಿ ಇವತ್ತು ಅಧಿಕೃತವಾಗಿ ಸ್ಪಷ್ಟನೆಯನ್ನು ಕೊಡ್ತಾ ಇದೆ. ಹೇಗಾಯಿತು ಅನ್ನುವಂಥದ್ದರ ಡೀಟೇಲ್ ಬರ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಈಗ ಅಧಿಕೃತ ಮಾಹಿತಿ ಬಿಡುಗಡೆ ಆಗ್ತಾ ಇದೆ. ಇಲ್ಲಿಯವರೆಗೂ ಕೂಡ ಕೇಂದ್ರ ಸರ್ಕಾರದ ಸೈನಿಕರು ಒಂದಿಷ್ಟು ಸೇನಾಧಿಕಾರಿಗಳು ಮಾತನಾಡಿದ್ರು, ಪ್ರಧಾನಿಗಳು ಮಾತನಾಡಿದ್ರು. ಬಟ್ ಅದರ ಡೀಟೇಲ್ಸ್ಗಳು ಈಗ ಕೊಡ್ತಾ ಇದ್ದಾರೆ. ಏನು ಅನ್ನೋದನ್ನ ನೋಡೋಣ. ಪಾಕ್ಗೆ ಚೀನಾ ಕೊಟ್ಟಿದ್ದ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಭಾರತ ಹೇಗೆ ಚಳ್ಳೆ ಹಣ್ಣು ತಿನ್ನಿಸ್ತು, ಚೀನಾ ಏರ್ ಡಿಫೆನ್ಸ್ ಸಿಸ್ಟಮ್ ಕಣ್ಣು ತಪ್ಪಿಸಿ ಪಾಕ್ ಮೇಲೆ ಭಾರತ ಹೇಗೆ ದಾಳಿಯನ್ನು ಮಾಡಿತು, ಪಾಕ್ ಚೀನಾ ಟರ್ಕಿ ಮಿಸೈಲ್ ಡ್ರೋನ್ಗಳಿಗೆ ಭಾರತ ಹೇಗೆ ಸೆಡ್ ಹೊಡಿತು ಅಂತ ಹೇಳಿ, ಚೀನಾದ PL-15 ಕ್ಷಿಪಣಿ ಮತ್ತು ಟರ್ಕಿಯ ಬೈರಕ್ತರ್ ಡ್ರೋನ್ಗಳು ಕೂಡ ಧ್ವಂಸವಾಗಿದ್ದು, ಇದು ಅಧಿಕೃತವಾಗಿ ಈಗ ಕೇಂದ್ರ ಸರ್ಕಾರವೇ ಮಾಹಿತಿಯನ್ನ ಬಿಡುಗಡೆಯನ್ನ ಮಾಡಿರೋದು. ಯಾಕೆ ಮಾಹಿತಿಯನ್ನ ಬಿಡುಗಡೆ ಮಾಡಿದ್ದಾರೆ ಅನ್ನೋದಕ್ಕೆ ಕಾರಣ ಏನು ಅಂತಂದ್ರೆ, ಚೀನಾ ಹೇಳ್ಕೊಳ್ತಾ ಇದ್ದಿದ್ದು ನಾವು ಯಾವುದು ಕೂಡ ಪಾಕಿಸ್ತಾನಕ್ಕೆ ಏನು ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಹೇಳ್ಕೊಳ್ತಾ ಇದ್ರು. ಹಾಗಾಗಿ ಈ ಅಧಿಕೃತವಾಗಿ ಹೇಳಿಕೆ ಬಿಡುಗಡೆ ಆಗಬೇಕಾಗಿತ್ತು. ಕಾರಣ ಚೀನಾಗೆ ಉತ್ತರವನ್ನು ಕೊಡಬೇಕಾಗಿತ್ತು. ಸೊ ಆ ನಿಟ್ಟಿನಲ್ಲಿ ಈಗ ಈ ಆಪರೇಷನ್ ಸಿಂಧೂರ ಹೇಗೆ ನಡೀತು ಅನ್ನುವಂಥದ್ದಕ್ಕೆ ಈಗ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಅಧಿಕೃತವಾಗಿ ಹೇಗೆ ನಡೀತು ಅನ್ನುವಂಥದ್ದಕ್ಕೆ ವಿತ್ ಡಾಟಾ ಕೂಡ ಹೇಳ್ತಾ ಇದ್ದಾರೆ. ನಾವು ಏನು ಬಳಕೆ ಮಾಡಿದ್ವಿ, ಏನಿಲ್ಲ, ಅವ್ರಿಗೆ ಹೇಗೆ ಚಳ್ಳೆ ಹಣ್ಣು ತಿನ್ನಿಸಿದ್ವಿ ಅಂತೇಳಿ. ಇದರಲ್ಲಿ ಒಂದು ಕಲ್ಲಿಗೆ ಎರಡು ಅಕ್ಕಿ ಹೊಡೆಯುವಂಥ ಕೆಲಸ ಇದೆ. ಒಂದು, ನೆರೆ ರಾಷ್ಟ್ರಕ್ಕೆ ಪಾಕಿಸ್ತಾನಕ್ಕೆ ಹೇಗೆ ಬುದ್ಧಿ ಕಲಿಸಿದ್ವಿ ಅಂತ ಈಗಾಗಲೇ ಗೊತ್ತಿದೆ. ಎರಡನೇದು, ಅವ್ರಿಗೆ ಸಪೋರ್ಟ್ ಮಾಡುವಂಥವ್ರು ಹೇಗೆ ಯಾವ ರೀತಿಯಾಗಿ ನುಸುಳ್ತಾರೆ, ಅವುಗಳನ್ನು ನಾವು ಹೇಗೆ ಹೊಡೆಯುವಂಥ ಶಕ್ತಿ ಒದ್ದೇ ದೇಶಕ್ಕಿದೆ ಅನ್ನುವಂಥದ್ದು. ಪಾಕಿಸ್ತಾನ, ಟರ್ಕಿ ಮತ್ತು ಈ ಕಡೆಗೆ ಚೈನಾ, ಇವು ಮೂರು ಸೇರಿಕೊಂಡು ಇನ್ನೊಂದು ದೇಶ ಕೂಡ ಸೇರ್ಕೊಳ್ಳುತ್ತೆ ಅವ್ರ ಜೊತೆಗೆ. ಅವರೆಲ್ಲ ಸೇರಿಕೊಂಡು ಹೇಗೆ ಭಾರತದ ಮೇಲೆ ದಾಳಿ ಮಾಡಿದ್ರು, ಭಾರತ ಹೇಗೆ ಏಕಾಂಗಿಯಾಗಿ ಅವರನ್ನೆಲ್ಲ ಹೊಡೆದಾಕ್ತು, ಮತ್ತೆ ನಮ್ಮ ದೇಶದಲ್ಲೇ ನಿರ್ಮಾಣ ಮಾಡಿರುವಂಥ ಶಸ್ತ್ರಾಸ್ತ್ರಗಳ ಮೂಲಕವಾಗಿ, ಆಯುಧಗಳ ಮೂಲಕವಾಗಿ ಹೇಗೆ ಅವನ್ನೆಲ್ಲ ಮಣ್ಣು ಮುಕ್ಕಿಸುವಂತ ಕೆಲಸವನ್ನ ಮಾಡಿದ್ವಿ ಅನ್ನುವಂಥದ್ದನ್ನ ಈಗ ಮೇಡ್ ಇನ್ ಇಂಡಿಯಾ ಡಿಫೆನ್ಸ್ ಟೆಕ್ನಾಲಜಿಯನ್ನು ಬಳಸಿ ನಾವು ಹೇಗೆ ಉತ್ತರವನ್ನ ಕೊಟ್ವಿ ಅನ್ನುವಂಥದ್ದು ಈಗ ಅಧಿಕೃತವಾಗಿ ಹೇಳ್ತಾ ಇದೆ. ಸೊ ಮೇಡ್ ಇನ್ ಇಂಡಿಯಾ ಡಿಫೆನ್ಸ್ ಟೆಕ್ನಾಲಜಿ ಬಳಸಿ ಪಾಕ್ ಚೀನಾ ಟರ್ಕಿಗೆ ಟಕ್ಕರನ್ನ ಕೊಡ್ತಿರೋದು. ಚೀನಾದ ಏರ್ ಡಿಫೆನ್ಸ್ ಅಡ್ಡಗಟ್ಟಿ ಬೈಪಾಸ್ ಮಾಡಿ ಪಾಕ್ ಮೇಲೆ ಭಾರತ ಜೆಟ್ ದಾಳಿಯನ್ನು ಮಾಡಿರೋದು. ಪಾಕ್ನ ನೂರ್ ಖಾನ್, ರಹೀಮ್ಯಾರ್ ಖಾನ್ ಏರ್ಬೇಸ್ ಧ್ವಂಸವನ್ನ ಮಾಡಿರೋದು. ಕೇವಲ 23 ನಿಮಿಷಗಳಲ್ಲಿ ಸೇನಾ ಕಾರ್ಯಾಚರಣೆಯನ್ನು ಭಾರತ ಮುಗಿಸಿತ್ತು. LOC ಅಂತಾರಾಷ್ಟ್ರೀಯ ಗಡಿ ದಾಟದೇನೆ ಪಾಕ್ ಮೇಲೆ ಅಟ್ಯಾಕ್ ಅನ್ನ ಮಾಡಿರೋದು. ಪಾಕ್ ದಾಳಿಯನ್ನು ಸಮರ್ಥವಾಗಿ ಭಾರತ ಏರ್ ಡಿಫೆನ್ಸ್ ಸಿಸ್ಟಮ್ ತಡೆದಿರೋದು. ಸೊ ಇದು ಯಾಕೆ ಈಗೆಲ್ಲ ಬಿಡುಗಡೆ ಆಗ್ತಾ ಇದೆ ಅನ್ನೋದಕ್ಕೆ ಒಂದಿಷ್ಟು ಕಾರಣಗಳು ಕೂಡ ಇದೆ. ಬಹಳ ಇಂಪಾರ್ಟೆಂಟ್ ಅದೆಲ್ಲವೂ ಕೂಡ. ಯಾಕೆ ಅಂತಂದ್ರೆ, ಈಗಷ್ಟೇ ಭಾರತದ ಡಿಫೆನ್ಸ್ ಮಾರ್ಕೆಟ್ ಪೂರ್ಣ ಪ್ರಮಾಣದಲ್ಲಿ ಓಪನ್ ಆಗುವಂತ ಲಕ್ಷಣಗಳು ಕಾಣಿಸಿಕೊಳ್ತಾ ಇದೆ. ನಾವಾಗಲೂ ಕೂಡ ಬಿಗ್ ಬುಲ್ಟಿನಲ್ಲಿ ಹೇಳ್ತಾ ಇದ್ವಿ, ಈಗಷ್ಟೇ ಏರ್ ಡಿಫೆನ್ಸ್ನ ಮಾರ್ಕೆಟ್ ಬಹು ದೊಡ್ಡ ರೀತಿಯಲ್ಲಿ ಕಳೆದ 10 ವರ್ಷಗಳಲ್ಲಿ ನಾವು 23,000 ಕೋಟಿಗಿಂತಲೂ ಹೆಚ್ಚು ಮಾರ್ಕೆಟ್ ಅನ್ನು ಮಾಡುವ ಹಂತಕ್ಕೆ ಬಂದಿದ್ದೀವಿ. ಅದರ ಹಿಂದೆ ಹೋದಾಗ 600-700 ಕೋಟಿ ಅಷ್ಟೇ ಮಾರಾಟ ಆಗ್ತಾ ಇದ್ದಿದ್ದು, ನಾವು ಇನ್ನೊಬ್ಬರಿಗೆ ಮಾರಾಟ ಮಾಡ್ತಾ ಇದ್ದಿದ್ದು. ಬಟ್ ಈಗ ಅದು 23-24,000 ಕೋಟಿಗೆ ಹೋಗಿ ತಲುಪಿದೆ. ಈಗ ಓಪನ್ ಅಪ್ ಆಗ್ತಾ ಇರೋದ್ರಿಂದ ಬಹುದೊಡ್ಡ ಆದಾಯ ನಮಗೆ ಭಾರತಕ್ಕೆ ಬರೋಕೆ ಡಿಫೆನ್ಸ್ ಸೆಕ್ಟರ್ನಿಂದ ಸಾಧ್ಯ ಆಗುತ್ತೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ನಮ್ಮನ್ನು ನಾವು ಮಾರ್ಕೆಟ್ ಮಾಡ್ಕೊಳ್ಬೇಕು. ದಟ್ ಈಸ್ ದ ಸ್ಟ್ರಾಟಜಿ. ಮಾರ್ಕೆಟಿಂಗ್ನಲ್ಲಿ ಮುಖ್ಯವಾಗಿ ನಿಮ್ಮ ಪ್ರಾಡಕ್ಟನ್ನು ಮಾರ್ಕೆಟ್ ಮಾಡ್ಕೊಳ್ಬೇಕಂದ್ರೆ ಫಸ್ಟ್ ನೀವು ಮಾರ್ಕೆಟಿಂಗ್ ಮಾಡ್ಕೊಳ್ಬೇಕು ನೀವು ಪ್ರಾಡಕ್ಟನ್ನು. ಸೊ ಹಾಗಾಗಿ ನಮ್ಮ ಪ್ರಾಡಕ್ಟನ್ನು ಮಾರ್ಕೆಟ್ ಮಾಡ್ಕೊಳ್ತಾ ಇದ್ದೀವಿ. ಏನು ನೋಡಿ, ಆಕಾಶ್ ಮಿಸೈಲ್ ಬಳಸಿ ಪಾಕ್ ವೈಮಾನಿಕ ದಾಳಿಯನ್ನು ತಡೆ ಒಡ್ಡಿದ್ದು. ಇನ್ನು QRSAM ಸಿಸ್ಟಮ್ ಬಳಸಿ ಟರ್ಕಿ ಮೂಲದ ಡ್ರೋನ್ಗಳನ್ನು ಧ್ವಂಸಗೊಳಿಸಿತು. ವೈರಿ ದಾಳಿ ಪತ್ತೆ ಹಚ್ಚಿ ತಡೆಯೋಕೆ ಆರುದ್ರ, ಅಶ್ವಿನಿ ರಡಾರ್ ಅನ್ನ ಬಳಕೆಯನ್ನ ಮಾಡಿತು. ನೇತ್ರ AEWC ಮೊದಲ ಬಾರಿ ಬಳಸಿ 360 ಡಿಗ್ರಿ ನಿಗಾನ ಇಟ್ಟಿತ್ತು. ಮೇಲಿನ ಎಲ್ಲವನ್ನೂ ಕೂಡ ಭಾರತದಲ್ಲಿಯೇ ತಯಾರಿಸಲಾಗಿದೆ. ನೋಡಿ, ತುಂಬಾ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಯಾಕೆ ಎಲ್ಲಾ ಸಿಸ್ಟಮ್ಸ್ಗಳನ್ನ ಕೂಡ ಇವತ್ತು ಅಧಿಕೃತವಾಗಿ ಕೇಂದ್ರ ಸರ್ಕಾರ ಹೊರಡಿಸ್ತಾ ಇದೆ ಅಂತಂದ್ರೆ, ಈ ಎಲ್ಲ ಶಸ್ತ್ರಾಸ್ತ್ರಗಳಿಗೆ ಬೇಡಿಕೆಗಳು ಹೆಚ್ಚಾಗಬೇಕಾಗಿದೆ. ಈ ಎಲ್ಲ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಮಾರ್ಕೆಟ್ ಓಪನ್ ಆಗ್ತಾ ಇದೆ. ಸೊ ಹಾಗಾಗಿ ಇವುಗಳ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಪ್ರಪಂಚ ಇತ್ತ ತಿರುಗಿ ನೋಡಬೇಕು. ಅಧಿಕೃತವಾಗಿ ಬಿಡುಗಡೆ ಮಾಡೋದೇನು, ಹೇಳೋದಾಗಿದ್ರೆ ಮೊನ್ನೆ ಎಲ್ಲ ಹೇಳಿಬಿಟ್ಟಿದ್ರಲ್ವ, ಹಿಂಗೆ ಮಾಡಿದ್ವಿ ಹಿಂಗೆ ಅಂತ ಹೇಳಿ. ಆದರೂ ಕೂಡ ಇವತ್ತು ಯಾಕೆ ಪ್ರತಿಯೊಂದು ಕೂಡ ಈ ವಿಚಾರಗಳನ್ನು ಬಳಕೆ ಮಾಡಿ ಅದರ ಹೆಸರುಗಳನ್ನು ಕೂಡ ಯಾಕೆ ಹೇಳ್ತಾ ಇದ್ದಾರೆ? ಬಿಕಾಸ್ ಅವುಗಳು ಪ್ರಪಂಚದ ಕೆಲ ರಾಷ್ಟ್ರಗಳೆಲ್ಲವೂ ಕೂಡ ಈಗ ಚೀನಾ ಜೊತೆಗೆ ಮಾಡ್ಕೊಂಡಂತ ಒಪ್ಪಂದವನ್ನ ರದ್ದು ಮಾಡ್ಕೊಳ್ತಾ ಇವೆ, ಭಾರತದ ಜೊತೆಗೆ ಒಪ್ಪಂದ ಮಾಡ್ಕೊಳಕ್ ಬರ್ತಾ ಇವೆ. ಆ ನಿಟ್ಟಿನಲ್ಲಿ ಹೆಜ್ಜೆ ನೀಡ್ತಾ ಇದೆ. ಹಾಗಾಗಿ ನಾವು ಇನ್ನೊಂದಿಷ್ಟು ಮಾರ್ಕೆಟ್ ಅನ್ನು ಓಪನ್ ಮಾಡ್ಕೊಳ್ಬೇಕು. 23-24,000 ಕೋಟಿ ಇರುವಂತದ್ದನ್ನ ನಾವು 50,000, 70,000, 1 ಲಕ್ಷ ಕೋಟಿಯವರೆಗೂ ಕೂಡ ಡಿಫೆನ್ಸ್ ಸೆಕ್ಟರ್ನಲ್ಲಿ ಮಾರಾಟ ಮಾಡುವಂತ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾರ್ಕೆಟ್ ಅನ್ನ ಓಪನ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಈಗ ಚೀನಾ ಟರ್ಕಿ ಪಾತ್ರ ಹೇಗೆ ಬೆಳಕಿಗೆ ಬರ್ತಾ ಇದೆ. ಮನೆ ಓಪನ್ ಆಗಿ ಹೇಳಿದ್ದಾರೆ ಸೇನಾಧಿಕಾರಿಗಳು, ಚೀನಾದ ಅದನ್ನು ಹೊಡೆದಾಕಿದ್ದೀವಿ, ಟರ್ಕಿದ್ದು ಡ್ರೋನ್ ಇದನ್ನು ಹೊಡೆದಾಕಿದ್ದೀವಿ ಅಂತೇಳಿ. ಈಗ ಚೀನಾದ PL-15 ಮಿಸೈಲ್ ಅವಶೇಷಗಳು ಪತ್ತೆಯಾಗಿರೋದು.
ಟರ್ಕಿಯ ಯುಎಇಗಳಾದ ಈಹಾ ಅವಶೇಷ ಪತ್ತೆಯಾಗಿರೋದು. ಲಾಂಗ್ ರೇಂಜ್ ರಾಕೆಟ್ಗಳು ಮತ್ತು ಕ್ವಾಡ್ ಕಾಪ್ಟರ್ಗಳು ಕೂಡ ಪತ್ತೆಯಾಗಿವೆ. ಇವುಗಳನ್ನು ಪಾಕ್ ಬಳಸಿ ಮೇ 7 ಮತ್ತು 10ನೇ ತಾರೀಕಿಗೆ ಗಡಿಯಲ್ಲಿ ದಾಳಿಯನ್ನು ಮಾಡಕ್ಕೆ ಪ್ರಯತ್ನ ಮಾಡಿತ್ತು. ವಿದೇಶಿ ಅತ್ಯಾಧುನಿಕ ಶಸ್ತ್ರವನ್ನ ಪಾಕ್ ಬಳಸಿಕೊಂಡಿತ್ತು. ಆದರೆ ಸ್ವದೇಶಿ ತಂತ್ರಜ್ಞಾನದ ಮೂಲಕ ಭಾರತ ಯಶಸ್ವಿಯಾಗಿ ಪ್ರತಿದಾಳಿಯನ್ನ ಮಾಡಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೋಡಿ, ಅಗೇನ್ ಇಲ್ಲೊಂದು ಕೂಡ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದೆ. ಹೇಗೆ ಅಂತಂದ್ರೆ ನೋಡಿ, ಈ ಚೀನಾದ ಮತ್ತು ಇವುಗಳನ್ನೆಲ್ಲ ಅವ್ರು ಬಳಕೆ ಮಾಡಿದ್ರು, ಅವುಗಳಿಗೆ ಬೇಡಿಕೆ ಇಲ್ಲ, ಅದಕ್ಕಿಂತಲೂ ಹೆಚ್ಚು ನಾವಿದೆಯೋ ಪರ್ಟಿಕ್ಯುಲರ್ ಹೆಸರು ಉಲ್ಲೇಖ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ಕಾರಣಕ್ಕೋಸ್ಕರ. ನನ್ನ ಸಹೋದ್ಯೋಗಿ ಈಗ ರಾಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಅದ್ಭುತವಾಗಿ ಈ ಸಂದರ್ಭದಲ್ಲಿ ಭಾರತ ಕೆಲವು ಪ್ರಾಡಕ್ಟ್ಗಳನ್ನು ಮಾರ್ಕೆಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಗೊತ್ತಿರಬೇಕು. ಅದನ್ನು ಮೋದಿ ಅವ್ರಿಗೆ ಕೇಳಬೇಕಾ ಈ ವಿಚಾರದಲ್ಲಿ? ಅವರನ್ನು ಅವ್ರು ಹೇಗೆ ಮಾರ್ಕೆಟ್ ಮಾಡ್ಕೊಳ್ತಾರೆ, ಹಾಗೆ ಭಾರತದ ಪ್ರಾಡಕ್ಟ್ಗಳನ್ನು ಮಾರ್ಕೆಟ್ ಮಾಡ್ಕೊಳ್ಳುವಂಥ ಸಮಯ ಇದಾಗಿದೆ ಅಂತೇಳಿ. ಡಿಫೆನ್ಸ್ ಸೆಕ್ಟರ್ನಲ್ಲಿ ನಾವು ಇಲ್ಲಿಯವರೆಗೂ ಕೂಡ ಹೊರಗಡೆಗೆ ಕಳಿಸುವಂಥದ್ದು, ರಫ್ತು ಮಾಡುವಂಥದ್ದು ತುಂಬ ಕಡಿಮೆ ಆಯಿತು. 668 ಕೋಟಿ ಏನೋ ಇದ್ದಿದ್ದು, ಅದು 23,000 ಕೋಟಿಗೆ ಈಗ ಬಂದಿದೆ 10 ವರ್ಷದಲ್ಲಿ. ಇದಿನ್ನೂ ಕೂಡ ಹೆಚ್ಚಾಗಬೇಕು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಮ್ಮ ದೇಶದ ನಿರ್ಮಿತವಾಗಿರುವಂಥ ಶಸ್ತ್ರಾಸ್ತ್ರಗಳೇನಿದೆ ಅವುಗಳನ್ನು ಇನ್ನೊಂದಿಷ್ಟು ಹೆಸರುಗಳನ್ನು ಉಲ್ಲೇಖ ಮಾಡೋದಕ್ಕೆ ಕಾರಣ ಇದೆ ಅನ್ಸಲ್ವಾ ರಾಘು? ಖಂಡಿತವಾಗಿಯೂ ಅರುಣ್, ಬಹಳ ಪ್ರಮುಖವಾಗಿ ಯಾವಾಗ ಕಳೆದ 2-3 ದಿನಗಳಿಂದಲೂ ಕೂಡ ಪಾಕಿಸ್ತಾನದ ವಿರುದ್ಧದ ದಾಳಿಯ ಸಂದರ್ಭದಲ್ಲಿ ನಾವು ಯಾವೆಲ್ಲ ಟೆಕ್ನಾಲಜಿಗಳನ್ನು ಬಳಕೆಯನ್ನು ಮಾಡಿದ್ವಿ ಅನ್ನುವಂಥ ಒಂದೊಂದೇ ಅಂಶಗಳು ಬೆಳಕಿಗೆ ಬರ್ತಾ ಇತ್ತು. ಬಟ್ ಇವತ್ತು ಬಹಳ ಕ್ಲಿಯರ್ ಆಗಿ ಮೇಕ್ ಇನ್ ಇಂಡಿಯಾದ ಯಾವೆಲ್ಲ ಟೆಕ್ನಾಲಜಿಯನ್ನು ನಾವು ಬಳಕೆಯನ್ನು ಮಾಡಿದ್ದೀವಿ ಅನ್ನುವಂತಹ ಕ್ಲಾರಿಟಿಯನ್ನು, ಆ ಒಂದು ಕಂಪ್ಲೀಟ್ ಆದಂತಹ ಪಿಕ್ಚರನ್ನು ಸದ್ಯ ಕೇಂದ್ರ ಸರ್ಕಾರವೇ ತೆರೆದಿಡುವಂತಹ ಕೆಲಸಗಳನ್ನು ಮಾಡಿದೆ. ಗಮನಿಸಬಹುದು, ಸಾಮಾನ್ಯವಾಗಿ ತಾವು ಹೇಳಿದಾಗೆ ಬೇರೆ ದೇಶಗಳ ಮೇಲೆ ನಾವು ಕೂಡ ಬಹಳ ಡಿಪೆಂಡ್ ಆಗಿದ್ವಿ. ಅಂದರೆ ಎಕ್ವಿಪ್ಮೆಂಟ್ಗಳ ವಿಚಾರದಲ್ಲಿ ಬಹಳ ದೊಡ್ಡ ದೊಡ್ಡ ಶಸ್ತ್ರಾಸ್ತ್ರಗಳು, ಟೆಕ್ನಾಲಜಿಗಳ ವಿಚಾರದಲ್ಲಿ ನಾವು ಕೂಡ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ವಿ. ಬಟ್ ಆದರೆ ಇವತ್ತಿನ ಭಾರತದಲ್ಲಿರುವಂತಹ ಟೆಕ್ನಾಲಜಿಗಳು ಎಷ್ಟರ ಮಟ್ಟಿಗೆ ವರ್ಕ್ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ಪ್ರಪಂಚದ ಮುಂದೆ ತೆರೆದಿಡುವುದರ ಜೊತೆಯಾಗಿ ಭಾರತ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದೆ. ಭಾರತದ ಬಳಿ ಇರುವಂಥ ಟೆಕ್ನಾಲಜಿ ಎಲ್ಲವನ್ನ ಕೂಡ ಎದುರಿಸುತ್ತೆ ಅನ್ನುವಂಥ ನಿಟ್ಟಲ್ಲೂ ಕೂಡ ಒಂದಷ್ಟು ದೇಶಗಳಿಗೆ ಸಂದೇಶವನ್ನು ಕೊಡುವಂಥ ನಿಟ್ಟಲ್ಲಿ ಈ ಒಂದು ಮಾಹಿತಿಯನ್ನು ಸದ್ಯ ಕೇಂದ್ರ ಸರ್ಕಾರದ ನೀಡಿದೆ ಅಂತ ಕೂಡ ಅಂದ್ಕೊಳ್ಬೋದು. ಬಹಳ ಪ್ರಮುಖವಾಗಿ ಮೇಕ್ ಇನ್ ಇಂಡಿಯಾ ವಿಚಾರಕ್ಕೆ ಬರೋದಾದ್ರೆ, ನಾವೆಲ್ಲರೂ ಮಧ್ಯಾಹ್ನದಿಂದಲೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳನ್ನು ಮಾಡ್ತಾ ಇದ್ವಿ. ಅವೆಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಯಾಕಂದ್ರೆ ಮೇಕ್ ಇನ್ ಇಂಡಿಯಾದಲ್ಲಿ ಬಂದಿರುವಂತಹ ಒಂದೊಂದು ಟೆಕ್ನಾಲಜಿಗಳು ಕೂಡ ನಿನ್ನೆ ಮೊನ್ನೆ ಆದಂಥ ಒಂದಷ್ಟು ಘಟನೆಗಳಿಗೆ ಬಹಳ ಪೂರಕವಾಗಿದೆ. ಅದ್ರ ಜೊತೆಗೆ ಬೇರೆ ದೇಶಗಳಲ್ಲಿ ಈ ಚೈನಾ ಜೊತೆಗೆ ಬೇರೆ ಬೇರೆ ದೇಶಗಳೆಲ್ಲವೂ ಕೂಡ ಯಾವ ಪ್ರಮಾಣದಲ್ಲಿ ತಮ್ಮನ್ನ ತಾವು ಬಿಂಬಿಸ್ಕೊಳ್ತಾ ಇದ್ವು, ತಾವು ಬಲಿಷ್ಠರು, ಜೊತೆಗೆ ಬೇರೆ ದೇಶಗಳಿಗೆ ನಮ್ಮ ಸಹಾಯ ಹಸ್ತ ಸಿಕ್ಕಿದ್ರೆ ಅವೆಲ್ಲವೂ ಕೂಡ ಬಹಳ ಆರಾಮಾಗಿರುತ್ತೆ ಎನ್ನುವಂಥ ವಿಚಾರವನ್ನ ಪ್ರಪಂಚದ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅದಕ್ಕೆ ಟಕ್ಕರ್ ನೀಡುವಂತಹ ರೀತಿಯಲ್ಲೇ ಭಾರತದ ಮೇಕ್ ಇನ್ ಇಂಡಿಯಾ ಸಿದ್ಧವಾಗಿದೆ. ಜೊತೆಗೆ ಬೇರೆ ದೇಶಗಳು ಭಾರತದ ಮೇಲೆ ನಂಬಿಕೆಯನ್ನು ಇಟ್ಟು, ಭಾರತದ ಟೆಕ್ನಾಲಜಿಗಳನ್ನ ಮೇಲೆ ನಂಬಿಕೆ ಇಟ್ಟು ನಾವು ಎಲ್ಲವನ್ನ ಕೂಡ ತೆಗೆದುಕೊಳ್ಬಹುದು, ನಮ್ಮ ದೇಶವನ್ನು ಸಂರಕ್ಷಣೆ ಮಾಡ್ಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬೇರೆ ದೇಶಗಳಿಗೆ, ಇತರ ದೇಶಗಳಿಗೆ ಭಾರತ ಒಂದು ರೀತಿಯಲ್ಲಿ ಒಂದು ಗುಡ್ ಮೆಸೇಜ್ ಅನ್ನ ಕೊಟ್ಟ ಹಾಗೆ ಕಾಣ್ತಾ ಇದೆ. ಸೊ ಅದೇ ಕಾರಣಕ್ಕಾಗಿ ಈಗ ಆಗಿರುವಂತಹ ಈ ಎಲ್ಲಾ ಬೆಳವಣಿಗೆಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳ ಪ್ರಮುಖವಾಗಿ ಚೈನಾದ ಒಂದಷ್ಟು ಟೆಕ್ನಾಲಜಿಗಳನ್ನ ನಾಶ ಮಾಡಿದ್ದಿರ್ಬೋದು, ಜೊತೆಗೆ ಟರ್ಕಿಯ ಒಂದಷ್ಟು ಟೆಕ್ನಾಲಜಿಗಳನ್ನ ನಾಶ ಮಾಡಿದ್ದಿರ್ಬೋದು. ಇವೆಲ್ಲವನ್ನ ಕೂಡ ಮಾಡಿದ್ದು ಮೇಕ್ ಇನ್ ಇಂಡಿಯಾ ಟೆಕ್ನಾಲಜಿ. ಸೊ ಇದು ಎಲ್ಲೋ ಒಂದ್ ಕಡೆ ಭಾರತಕ್ಕೆ ಒಂದು ಹೆಮ್ಮೆ. ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಮಾರ್ಕೆಟ್ ಅನ್ನು ನಾವು ಬಿಲ್ಡ್ ಮಾಡ್ಕೊಳ್ತಾ ಇದ್ವಿ. ಬೆಸ್ಟ್ ಅದು. ನಾವು ಒಂದು ದೊಡ್ಡ ಸೆಕ್ಟರ್ ಆಗಿ ಬೆಳಿಬೇಕು. ಡಿಫೆನ್ಸ್ ಸೆಕ್ಟರ್ ಮಾರ್ಕೆಟಿಂಗ್ ಅಲ್ಲಿ ಖರೀದಿ ಮಾಡಬೇಕಾದ್ರೆ ಇನ್ನೊಂದು, ಪಾಕಿಸ್ತಾನಕ್ಕೆ ನೀವೇನಾದರೂ ಸಪೋರ್ಟ್ ಮಾಡಿದ್ರೆ ನಿಮಗೂ ಕೂಡ ನಷ್ಟ ಆಗತ್ತೆ, ನಿಮ್ಮ ಪ್ರಾಡಕ್ಟ್ಗಳಿಗೂ ಕೂಡ ನಷ್ಟ ಆಗತ್ತೆ, ಬೇರೆ ದೇಶಗಳು ನಿಮ್ಮ ಜೊತೆಗೆ ಮಾಡ್ಕೊಂಡಿರುವಂಥ ಒಪ್ಪಂದಗಳು ಕೂಡ ಕಿತ್ಕೊಂಡು ಹೋಗುತ್ತೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ಚೀನಾದ ಈ ಪ್ರಾಡಕ್ಟು, ಟರ್ಕಿಯ ಈ ಪ್ರಾಡಕ್ಟು ನಾವು ಹಾಳು ಮಾಡಿದೀವಿ, ಅದೆಲ್ಲ ಸಿಕ್ಕಿದೆ ಅಂತೇಳಿ. ಅಂದರೆ ಅದಕ್ಕೆ ನಷ್ಟ ಮಾಡುವಂಥ ಯೋಚನೆ ಭಾರತದ ಎಷ್ಟು ಅದ್ಭುತವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಇದು ಡೆಫಿನೆಟ್ಲಿ ಡ್ಯಾಮೇಜ್ ಚೀನಾ ಮತ್ತು ಟರ್ಕಿಗೆ. ಖಂಡಿತವಾಗಿಯೂ. ಯಾಕಂದ್ರೆ ಚೈನಾ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಂತಹ PL-15 ಇರ್ಬೋದು, ಜೊತೆಗೆ ಅಲ್ಲಿ ಕೊಟ್ಟಿದ್ದಂಥ ಒಂದಷ್ಟು ಏರ್ ಡಿಫೆನ್ಸ್ ಸಿಸ್ಟಮ್ಗಳೇನಿದ್ವು, HQ-9 ಇರ್ಬೋದು, HQ-16 ಇವೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಚೈನಾ ಕೊಟ್ಟಿದ್ದಂತಹ ಒಂದಷ್ಟು ಟೆಕ್ನಾಲಜಿ. ಇದನ್ನ ಮೊದಲು ಭಾರತ ಉಡಿಸ್ ಮಾಡುವಂಥ ಕೆಲಸವನ್ನ ಮಾಡಿ, ಆ ಬಳಿಕ ಪಾಕಿಸ್ತಾನದ ಒಳಭಾಗದ ಒಂದಷ್ಟು ಪ್ರದೇಶಗಳನ್ನು ಹಾನಿ ಮಾಡುವಂಥ ಕೆಲಸವನ್ನ ಮಾಡಿತ್ತು. ಅಂದ್ರೆ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಚೈನಾ ಕೊಟ್ಟಿದ್ದಂತಹ ಒಂದಷ್ಟು ಟೆಕ್ನಾಲಜಿ ಎಕ್ವಿಪ್ಮೆಂಟ್ಗಳೇನಿದ್ವು ಅದರ ಮೇಲೆ ಡಿಪೆಂಡ್ ಆಗಿ ಭಾರತವನ್ನ ಎದುರಿಸಬೇಕು ಅನ್ನುವಂಥ ನಿಟ್ಟಲ್ಲಿ ತಯಾರಿಯನ್ನ ಮಾಡ್ಕೊಂಡಿತ್ತು. ಬಟ್ ಆದ್ರೆ ಚೈನಾ ಜೊತೆಗೆ ಪಾಕಿಸ್ತಾನ ಎರಡೂ ದೇಶಗಳಿಗೂ ಕೂಡ ಒಂದು ಸ್ಪಷ್ಟ ಸಂದೇಶವನ್ನು ಕಳಿಸುವಂತ ನಿಟ್ಟಲ್ಲಿ ಆರಂಭಿಕ ಹಂತವಾಗಿಯೇ ಅವೆಲ್ಲವನ್ನ ಕೂಡ ಒಡೆದೋಗಂತ ಕೆಲಸವನ್ನ ಭಾರತದ ಪ್ರಾಡಕ್ಟ್, ಭಾರತದ ಟೆಕ್ನಾಲಜಿ ಮಾಡ್ತು. ಸೊ ಇದು ಒಂದ್ ಕಡೆ ಚೈನಾಗೆ ಒಂದು ದೊಡ್ಡ ಸಂದೇಶವನ್ನ ಕಳಿಸುವಂತ ಕೆಲಸ ಆದ್ರೆ, ಪಾಕಿಸ್ತಾನಕ್ಕೆ ಉತ್ತರವನ್ನ ಕಲಿಸುವಂತ ಕೆಲಸ ಕೂಡ ಆಗಿದೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ನಾನು ಹೇಳಿದಂತ ಒಂದಷ್ಟು ಪ್ರಾಡಕ್ಟ್ಗಳಿರ್ಬೋದು, ಟೆಕ್ನಾಲಜಿಗಳಿರ್ಬೋದು, ಜೊತೆಗೆ
ಟರ್ಕಿಗೆ ಸಂಬಂಧಪಟ್ಟಂತ ಒಂದಷ್ಟು ಡ್ರೋನ್ಗಳು ಕೂಡ ಇದೇ ರೀತಿಯಾಗಿ ಭಾರತದ ಒಳಗೆ ಪ್ರವೇಶವನ್ನ ಮಾಡುವಂತ ಕೆಲಸವನ್ನ ಮಾಡಿತ್ತು. ಅವೆಲ್ಲದಕ್ಕೂ ಕೂಡ ಒಂದು ಸ್ಪಷ್ಟ ಉತ್ತರವನ್ನು ನೀಡಿದೆ. ಅದು ಕೇವಲ 23-24 ನಿಮಿಷದ ಅಂತರದಲ್ಲಿ ಭಾರತದ ಒಳಗೆ ನಿಂತ ಎಲ್ಲಾ ದೇಶಗಳಿಗೂ ಕೂಡ ಉತ್ತರವನ್ನ ಕೊಡುವಂತ ಕೆಲಸವನ್ನ ಆ ದಾಳಿಯಲ್ಲಿ ಭಾರತ ಮಾಡಿತ್ತು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.